ತಿಳಿಸ್ಲಿಕ್ಕೆ ಬಯಸ್ತೇನೆ. ದಯವಿಟ್ಟು ತಮ್ಮ ಮೊಬೈಲ್ ಫೋನ್ಗಳೆಲ್ಲರೂ ನಮ್ಮ ಪಕ್ಷದ ಮುಖಂಡರು, ದಯಮಾಡಿ ಎಲ್ಲರಲ್ಲೂ ಮೊಬೈಲ್ ಫೋನ್ ಇರುತ್ತಣ್ಣ. ದಯವಿಟ್ಟು ಎಲ್ಲರೂ ನಿಮ್ಮ ಜೇಬುಗಳಿಂದ ಮೊಬೈಲ್ ಫೋನ್ನ ಹೊರಗಡೆ ತೆಗೆದು ನಾನು ಹೇಳ್ತಕ್ಕಂಥ ಈ ಅಧಿಕೃತವಾಗಿ ಬಿಡುಗಡೆ ಆಗಿರ್ತಕ್ಕಂಥ ನಂಬರ್ನ ಮತ್ತೆ ನಾನು ಪುನರುಚ್ಚನೆ ಮಾಡ್ತೇನೆ. ದಯವಿಟ್ಟು ತಾವೆಲ್ಲರೂ ಕೂಡ ಈ ನಂಬರಿಗೆ ಫೋನ್ ಮಾಡುವ ಮೂಲಕ ನೀವೆಲ್ಲರೂ ಕೂಡ ಜನತಾದಳ ಪಕ್ಷದ ಸಕ್ರಿಯ ಸದಸ್ಯರಾಗಿದ್ದೇವೆ ಅಂತಕ್ಕಂಥದ್ದನ್ನು ಇವತ್ತು ನೀವು ಇಲ್ಲಿ ಹೇಳ್ತಕ್ಕಂಥದ್ದಷ್ಟೇ ಅಲ್ಲಣ್ಣ, ಮೂರ್ತಣ್ಣನಿಗೆ ಒಂದು ಸ್ವಲ್ಪ ಹೆಚ್ಚಾಗಿ ಶ್ರಮ ಕೊಡ್ತೇನೆ, ನಿಮಗೂ ಕೂಡ ಒಂದು ಸ್ವಲ್ಪ ಶ್ರಮ ಕೊಡ್ತೇನೆ. ಒಂದು ತಿಂಗಳ ಮಟ್ಟಿಗೆ 30 ದಿನಕ್ಕೆ ದಿವಸಕ್ಕೆ 3 ರಿಂದ 4 ಗಂಟೆ, ಏನು ಹೆಚ್ಚಾಗಿ ನಾನೇನು ಪಕ್ಷದ ಪರವಾಗಿ ನೀವು 24 ಗಂಟೆನೂ ಕೆಲಸ ಮಾಡಿ ಈಗಲಿಂದಾನೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ದಯವಿಟ್ಟು ಒಂದೊಂದು ಪಂಚಾಯಿತಿವಾರು ಹಿರಿಯಕರು, ಯುವಕರು, ಹೆಣ್ಮಕ್ಳು, ಎಲ್ಲ ಜಾತಿ ಧರ್ಮ ಸಮುದಾಯದವ್ರನ್ನ ಒಗ್ಗೂಡಿಸಿ ದಯವಿಟ್ಟು ಹಳ್ಳಿಗಳಿಗೆ ಒಂದು ರೌಂಡು ಎಲ್ಲರೂ ಹೋಗಿ, ಇದು ನಮ್ಮ ತಾಲೂಕಿನ ಜನತೆನೂ ಕೂಡ ಜನತಾದಳ ಪಕ್ಷದ ಸಕ್ರಿಯ ಸದಸ್ಯತ್ವದ ನೋಂದಣಿ ಕಾರ್ಯಕ್ರಮದಲ್ಲಿ ಅವರಿಗೂ ಕೂಡ ಇವತ್ತು ನೀವು ಕರೆ ತರ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು. ಅದಕ್ಕಿಂತ ಮುಂಚಿತವಾಗಿ ದಯವಿಟ್ಟು ಈ ನಂಬರ್ಗೆ ಒಂದು ಮಿಸ್ಡ್ ಕಾಲ್ ಕೊಟ್ಬಿಡ್ರೋಣ. 9964002028 ದಯವಿಟ್ಟು ನಿಮ್ಮೆಲ್ಲರ ಹೋರಾಟ 2028 ಜನತಾದಳ ಪಕ್ಷವನ್ನು ಹಾಗೂ ಭಾರತೀಯ ಜನತಾ ಪಾರ್ಟಿ, ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ, ಇವೆರಡೂ ಪಕ್ಷ ಇವತ್ತು ರಾಜ್ಯದಲ್ಲಿ ಈಗಾಗಲೇ ಕಳೆದ ಸಂಸತ್ ಚುನಾವಣೆಯಲ್ಲಿ ಹೊಂದಾಣಿಕೆಯನ್ನು ಏನು ಮಾಡ್ಕೊಂಡಿದ್ದಾರೆ. ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಯಾವ ರೀತಿ ಕಳೆದ ಸಂಸತ್ ಚುನಾವಣೆಯಲ್ಲಿ ನಮಗೆ ರಾಜ್ಯದ ಜನತೆ, ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಹಾಗೂ ನಮ್ಮ ಪಕ್ಷದ ಮಾಜಿ ಪ್ರಧಾನಮಂತ್ರಿಗಳು ವರಿಷ್ಠರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಕರೆಗೆ, ಅವರ ಒಂದು ಸಮ್ಮಿಲನಕ್ಕೆ ತಳಮಟ್ಟದ BJP ಮತ್ತು ಜನತಾದಳ ಪಕ್ಷದ ಕಾರ್ಯಕರ್ತರುಗಳು ಪರಸ್ಪರ ಹೊಂದಾಣಿಕೆಯಿಂದ 19 ಸಂಸದರನ್ನ ಆಯ್ಕೆ ಮಾಡಿ ನರೇಂದ್ರ ಮೋದಿಜಿಯವರಿಗೆ ಉಡುಗೊರೆಯಾಗಿ ಕೊಟ್ಟಿದ್ದೀರಿ. ಅದೇ ರೀತಿ ಮುಂಬರ್ತಕ್ಕಂಥ ದಿನಗಳಲ್ಲಿ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಇವತ್ತು ಏನಾದರೂ ಚುನಾವಣಾ ದಿನಾಂಕ ಘೋಷಣೆ ಆದರೆ 100ಕ್ಕೆ 100 ಕಾಂಗ್ರೆಸ್ನವರೇ ಇವತ್ತು ಒಳಗಡೆ ಮಾತನಾಡ್ತಾ ಇದ್ದಾರೆ. ಯಾವ ದೊಡ್ಡ ಮಟ್ಟದಲ್ಲಿ ರಾಜ್ಯದ ಜನತೆ ಜನತಾದಳ ಪಕ್ಷ ಮತ್ತು ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ಆಶೀರ್ವಾದವನ್ನು ಮಾಡುವ ಮೂಲಕ ದೇಶಕ್ಕೆ ನರೇಂದ್ರ ಮೋದಿಜಿಯವರು, ರಾಜ್ಯಕ್ಕೆ ಕುಮಾರಣ್ಣವ್ರು ಬರಬೇಕು ಅಂತಕ್ಕಂಥದ್ದು ಈಗಾಗಲೇ ರಾಜ್ಯಾದ್ಯಂತ ಜನತಾದಳ ಪಕ್ಷದ ಕಾರ್ಯಕರ್ತರ ಭಾವನೆ ಅಷ್ಟೇ ಅಲ್ಲ, ಇದು ಇಡೀ ರಾಜ್ಯದಲ್ಲಿ ಇವತ್ತು ಪ್ರತಿಯೊಬ್ಬರ ಭಾವನೆಯೂ ಕೂಡ ಇದೇ ರೀತಿ ಇರ್ತಕ್ಕಂಥದ್ದನ್ನು ನಾನು ಭಾಳ ಸ್ಪಷ್ಟವಾಗಿ ಇತ್ತೀಚಿನ ಈ ರಾಜ್ಯ ಪ್ರವಾಸದಲ್ಲಿ ಅರ್ಥ ಮಾಡ್ಕೊಳ್ತಾ ಇದ್ದೆ ನಾನು. ಹಾಗಾಗಿ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ತಾಳ್ಮೆ ನಮ್ಮನ್ನು ಇಷ್ಟೊತ್ತು ಕೂತು ಭಾಳ ಸೌಹಾರ್ದತೆಯಿಂದ, ಭಾಳ ಪ್ರೀತಿ ವಿಶ್ವಾಸದಿಂದ ಕಂಡಿರ್ತಕ್ಕಂಥ ಎಲ್ಲ ನಮ್ಮ ಗೌರಿಬಿದನೂರು ತಾಲೂಕಿನ ಕಾರ್ಯಕರ್ತರು, ಪ್ರಮುಖ ಮುಖಂಡರು, ವೇದಿಕೆ ಮುಂದೆ ಕೂತಿರ್ತಕ್ಕಂಥವ್ರು, ವೇದಿಕೆಯಲ್ಲಿ ಕೂತಿರ್ತಕ್ಕಂಥವ್ರು ಎಲ್ರಿಗೂ ವಂದಿಸಿ, ನನ್ನ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ರವರಿಗೆ ಟಿಕೆಟನ್ನು ಘೋಷಣೆ ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನು ಏನು ತೆಗೆದುಕೊಂಡಿದ್ರು. ಆದರೆ ಅವರ ಒಂದು ಹೃದಯ ವೈಶಾಲ್ಯತೆ, ಆ ಒಂದು ಸಂದರ್ಭದಲ್ಲಿ ZP ಮೂರ್ತಣ್ಣನ ಪಾರ್ಟಿಗೆ ಕರೆತಂದು, ಇಲ್ಲ ನಾನಾದರೆ ಏನು ಅವರಾದರೆ ಏನು, ಒಟ್ಟಾರೆಯಾಗಿ ಜನತಾದಳ ಪಕ್ಷ ಗೆಲುವನ್ನು ಸಾಧಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಅಂದು ತಗೊಂಡಂಥ ನಿರ್ಧಾರ, ಮೂರ್ತಣ್ಣ ಅವ್ರಿಗೆ ಪಕ್ಷದ ಕಡೆಯಿಂದ, ವರಿಷ್ಠರ ಕಡೆಯಿಂದ ಟಿಕೆಟ್ ಸಿಕ್ತು. 60,000ಕ್ಕೂ ಹೆಚ್ಚು ಮತಗಳು ನಿಮ್ಮ ಪರವಾಗಿ ಕ್ರೋಢೀಕರಿಸಿದ್ವು. ಇವೆಲ್ಲವೂ ಕೂಡ ಇತಿಹಾಸ ಅಣ್ಣ, ನನಗಿಂತ ಚೆನ್ನಾಗಿ ನಿಮಗೆ ತಾಲೂಕಿನಲ್ಲೆಲ್ಲ ಗೊತ್ತಿದೆ. ಮತ್ತೊಬ್ಬರು ಮಾಜಿ ವಿಧಾನ ಪರಿಷತ್ನ ಸದಸ್ಯರು, ಪಕ್ಷದ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿಯಾಗಿ ಪಕ್ಷದ 7 ಬೀಳುಗಳಲ್ಲಿ ಪಕ್ಷವನ್ನು ಕಟ್ತಕ್ಕಂಥದ್ದಕ್ಕೆ ಸದಾಕಾಲ ಕೋಲಾರ, ಚಿಕ್ಕಬಳ್ಳಾಪುರ ಎರಡೂ ಕಡೆ ನಮಗೆ ಬೆಂಬಲವಾಗಿ ನಿಂತಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚೌಡರೆಡ್ಡಿ ಅಣ್ಣವರು ಕೂಡ
ಇವತ್ತು ಈ ಕಾರ್ಯಕ್ರಮದಲ್ಲಿ ವೇದಿಕೆಗೆ ಆಗಮಿಸಿದ್ದಾರೆ. ಭಾಳ ಜನ ಖಜಾಂಚಿಗಳು, ತಮ್ಮ ಹೆಸರು ಗೊತ್ತಾಗಿಲ್ಲ, ಭಾಸ್ಕರಣ್ಣ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಖಜಾಂಚಿಗಳು ತುಂಬ ಜನ ಇವತ್ತು ಇಲ್ಲಿ ಇರ್ತಕ್ಕಂಥವ್ರು ಎಲ್ಲ ಪ್ರಮುಖರನ್ನ ಮತ್ತು ಒಬ್ಬರ ಹೆಸರು ಹೇಳಿ ಮತ್ತು ಇನ್ನೊಬ್ಬರ ಹೆಸರು ಬಿಟ್ಟೆ ಅಂತಕ್ಕಂಥದ್ದು ಯಾರು ದಯಮಾಡಿ ಅನ್ಯತಾ ಭಾವಿಸ್ಬಿಡಿ. ನೀವೆಲ್ಲ ಈ ಪಕ್ಷದ ಆಧಾರ ಸ್ತಂಭಗಳೇ. ನೀವಿಲ್ಲ ಅಂದರೆ ಪಕ್ಷ ಇಲ್ಲ, ನಿಮ್ಮಿಂದ ಪಕ್ಷ ಉಳಿದಿದೆ. ವಿಶೇಷವಾಗಿ ಇವತ್ತು ವೇದಿಕೆ ಮುಂಭಾಗದಲ್ಲಿ ZP ಮೂರ್ತಣ್ಣ ಅವರು ಒಂದು ವಾರದಿಂದ ಎಲ್ಲ ಪಂಚಾಯಿತಿಗಳಲ್ಲೂ ಪೂರ್ವಾಭಿ ಸಭೆಯನ್ನು ಮಾಡಿ ಇಲ್ಲಿ ಯಾರಿಗೂ ಕೂಡ ಇವತ್ತು ಪಕ್ಷದ ಅಭಿಮಾನವನ್ನು ಇಟ್ಕೊಂಡು ಪಕ್ಷದ ಮೇಲೆ ಅಭಿಮಾನಿಗಳಾಗಿ ಇವತ್ತು ಇಲ್ಲಿ ಬಹುತೇಕರು ಎಲ್ಲರೂ ಕೂಡ ಬಂದಿದ್ದಾರೆ ಅಂತಕ್ಕಂಥದ್ದನ್ನು ಮತ್ತೊಮ್ಮೆ ಅವರ ಮೂಲಕವೇ ವೇದಿಕೆಯಲ್ಲಿ ಅವರೇ ಪುನರ್ರಚಿಸ್ತಿರ್ತಕ್ಕಂಥದ್ದನ್ನ ನಾವು ಕೇಳಿದ್ದೇವೆ. ಹಾಗಾಗಿ ಇಲ್ಲಿ ಬಂದು ಸೇರಿರ್ತಕ್ಕಂಥವ್ರು ತಾವೆಲ್ಲರೂ ಆಷಾಢದ ಸಮಯ, ಈ ಸಂದರ್ಭದಲ್ಲಿ ಸಾಕಷ್ಟು ತಾಲೂಕಿನಲ್ಲಿ ಹಲವಾರು ಸಮಾರಂಭಗಳು ಇರುತ್ತೆ. ಆದರೂ ಕೂಡ ಇಂಥ ಒಂದು ಒತ್ತಡದ ಸಮಯದಲ್ಲಿ ಪಕ್ಷವನ್ನು ಕಟ್ತೇವೆ, ಪಕ್ಷವನ್ನು ಬೆಳೆಸ್ತೇವೆ, ಉಳಿಸ್ತೇವೆ, ಹರಿಸ್ತೇವೆ ಅಂತಕ್ಕಂಥ ಇವತ್ತು ನಿಮ್ಮಲ್ಲಿ ಒಂದು ಛಲವನ್ನು ಹೊತ್ತು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಕ್ಕಂಥ ಎಲ್ಲ ಮತ್ತೊಮ್ಮೆ ನನ್ನ ಜನತಾದಳ ಪಕ್ಷದ ಆತ್ಮೀಯ ಕಾರ್ಯಕರ್ತ ಬಂಧುಗಳು, ಎಲ್ಲ ಗ್ರಾಮಗಳಲ್ಲಿ ಇರ್ತಕ್ಕಂಥ ಪ್ರಮುಖ ಮುಖಂಡರುಗಳು, ಪಂಚಾಯಿತಿ ಲೀಡರ್ಗಳಿರ್ಬೋದು, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮಾಜಿ ಹಾಲಿ ಸದಸ್ಯರುಗಳು ಎಲ್ಲರೂ ಬಂದಿದ್ದೀರಿ. ವಿಶೇಷವಾಗಿ ನಮ್ಮ ತಾಲೂಕು ಘಟಕದ ಮಹಿಳಾ ಘಟಕದ ಪದಾಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ. ಅವ್ರ ಮೂಲಕವೇ ಇವತ್ತು ದೀಪವನ್ನು ಬೆಳಗಿಸ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ ತಾಲೂಕಿನಲ್ಲಿ. ಮತ್ತು ಎಲ್ಲ ನನ್ನ ಆತ್ಮೀಯ ಮಾಧ್ಯಮದ ಸ್ನೇಹಿತರು, ದೃಶ್ಯ ಮಾಧ್ಯಮದ ಸ್ನೇಹಿತರು ಹಾಗೂ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ನಿಮ್ಮ ಸಹಕಾರವನ್ನು ನೀಡಿದ್ದೀರಿ. ಇವತ್ತು ಇಡೀ ರಾಜ್ಯಾದ್ಯಂತ ಜನತಾದಳ ಪಕ್ಷ ಜನರೊಂದಿಗೆ ಜನತಾದಳ ಅಂತಕ್ಕಂಥ ಕಾರ್ಯಕ್ರಮದ ಹೆಸರಿನಲ್ಲಿ ರಾಜ್ಯವ್ಯಾಪ್ತಿ ಈಗಾಗಲೇ ಹಲವಾರು ಬಹುತೇಕ ಜಿಲ್ಲೆಗಳು, ಬಹುತೇಕ ತಾಲೂಕುಗಳಿಗೆ ನಿರಂತರವಾಗಿ ಭೇಟಿಯನ್ನು ಕೊಡ್ತಾ ಇದ್ದೇವೆ. ಎಲ್ಲಿ ಹೋದಲ್ಲೂ ಕೂಡ ಇವತ್ತು ಜನತಾದಳ ಪಕ್ಷದ ಕಾರ್ಯಕರ್ತರು ಭಾಳ ಯಶಸ್ವಿಯಾಗಿ ಕಾರ್ಯಕ್ರಮಗಳನ್ನ ನೆರವೇರಿಸ್ತಕ್ಕಂಥದ್ದಕ್ಕೆ ಅವರೇನು ಇವತ್ತು ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಇಡೀ ರಾಜ್ಯಾದ್ಯಂತ ನಮ್ಮ ಪಕ್ಷದ ಕಾರ್ಯಕರ್ತರು. ಇವೆಲ್ಲವನ್ನು ನೋಡಿದಾಗ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ಸನ್ಮಾನ್ಯ ಕುಮಾರಣ್ಣ ಅವರ ಕಾಲ್ಗಡದಲ್ಲಿ ಕೊಟ್ಟಿರ್ತಕ್ಕಂಥ ಯೋಜನೆಗಳು, ಕಾರ್ಯಕ್ರಮಗಳು ಇವತ್ತಿಗೂ ಕೂಡ ಶಾಶ್ವತವಾಗಿ ರಾಜ್ಯದ 7.5 ಕೋಟಿ ಕನ್ನಡಿಗರ ಹೃದಯದಲ್ಲಿ ಉಳಿದಿರ್ತಕ್ಕಂಥದ್ದನ್ನ ಯಾರು ಕೂಡ ಬಹುಶಃ ಅದನ್ನು ಅಲ್ಗಳಿಲಿಕ್ಕಿಲ್ಲ. ಜೊತೆಯಲ್ಲಿ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು ಯಾವ ಒಂದು ಫಲಾಪೇಕ್ಷೆಯನ್ನು ಇಟ್ಕೊಳ್ದಿರಾ, ಯಾವುದೇ ನಿರೀಕ್ಷೆಗಳನ್ನ ಇಟ್ಕೊಳ್ದಿರಾ, ಪಕ್ಷದ ನಾಯಕರ ಪರವಾಗಿ ಪಕ್ಷದ ಬೆಳವಣಿಗೆಗೋಸ್ಕರ ನೀವೆಲ್ಲರೂ ಕೂಡ ಸಾಕಷ್ಟು ತ್ಯಾಗವನ್ನು ಮಾಡಿದ್ದೀರಿ. ಇದೇ ರೀತಿ ನಾವು ಇನ್ನೂ ದೊಡ್ಡ ಮಟ್ಟದಲ್ಲಿ ಉರುಪಿನಿಂದ ಮುಂದೆ ಸಾಗಬೇಕಾಗಿದೆಯಣ್ಣ. ಇವತ್ತು ನಾನಿಲ್ಲಿ ಬಂದಿರತಕ್ಕಂಥದ್ದು ಮುಂದಿನ ವಿಧಾನಸಭಾ ಚುನಾವಣೆಗೆ ಇನ್ನೂ ಭಾಳ 3 ವರ್ಷ ಸಮಯ ಇದೆ. ಈಗ ನಾನು ನಿಮ್ಮ ಎದುರುಗಡೆ ಬಂದು ನಿಂತಿರ್ತಕ್ಕಂಥದ್ದು ಮೊದಲನೇದಾಗೆ ನಾವು ಎದುರಿಸ್ತಾ ಇರ್ತಕ್ಕಂಥ ನಮ್ಮ ಕಾರ್ಯಕರ್ತರ ಚುನಾವಣೆ, ಅದು ಗ್ರಾಮ ಪಂಚಾಯಿತಿ ಚುನಾವಣೆ. ಡಿಸೆಂಬರು ತಪ್ಪಿದ್ರೆ ಜನವರಿ ತಿಂಗಳಲ್ಲಿ ಅಧಿಕೃತವಾಗಿ ಗ್ರಾಮ ಪಂಚಾಯಿತಿ ಚುನಾವಣೆ ಘೋಷಣೆ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನೀವು ಎಲ್ಲರೂ ಇವತ್ತು ಸೇರಿದ್ದೇವೆ. ಇವತ್ತು ಮೊದಲು ಗ್ರಾಮ ಪಂಚಾಯಿತಿ ಅಂತಕ್ಕಂಥದ್ದು ರಾಜಕಾರಣದ ಬೇರಿದ್ದಾಗೆ, ಬೇರು ಗಟ್ಟಿಗಿದ್ರೆ ಅಲ್ಲಿಂದ ಮರ ಬೆಳೆದು ಸಾಕಷ್ಟು ಜನಕ್ಕೆ ಇವತ್ತು ಆ ಮರ ನೆರಳಾಗಿ ಇವತ್ತು ನಮ್ಮೆಲ್ರಿಗೂ ಕೂಡ ಒಂದು ಶ್ರೀರಕ್ಷೆಯಾಗಿ ನಿಲ್ತಕ್ಕಂಥದ್ದಕ್ಕೆ ಇವತ್ತು ನಮ್ಮ ಕಾರ್ಯಕರ್ತರುಗಳು ಅತಿ ಹೆಚ್ಚು ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ಸದಸ್ಯರಾಗಿ ಆಯ್ಕೆಯಾಗಿ ಬರಬೇಕು ಅಂತಕ್ಕಂಥ ಅಭಿಲಾಷೆಯನ್ನು ಹೊತ್ತಿದ್ದೇನಣ್ಣ. ಹಾಗಾಗಿ ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ. ತದನಂತರ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಗಳು ಈಗಾಗಲೇ ಸಾಕಷ್ಟು ಸಮಯ ಮೀರೋಗಿದೆ. ಕೋರ್ಟು ಕೂಡ ಹಲವಾರು ಬಾರಿ ಸರ್ಕಾರಕ್ಕೆ ಚೀಮಾರಿಯನ್ನು ಹಾಕಿದೆ. ಈ ಕೂಡಲೇ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಯನ್ನು ದಿನಾಂಕವನ್ನು ನಿಗದಿ ಮಾಡಿ ಘೋಷಣೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ಕೋರ್ಟ್ ಕಡೆಯಿಂದನೂ ಈಗಾಗಲೇ ಆದೇಶವನ್ನು ಹೊರಡಿಸಾಗೋಗಿದೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಇವತ್ತು ಕಾಂಗ್ರೆಸ್ನ ಕಳೆದ 2.25 ವರ್ಷದ ಈ ಆಡಳಿತದಲ್ಲಿ ಎಲ್ಲೋ ಒಂದು ಕಡೆ ಈ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಜೊತೆಯಲ್ಲಿ ಸಂಪೂರ್ಣ ಸಚಿವ ಸಂಪುಟಕ್ಕೆ
ಅವರ ಆಡಳಿತ ವೈಖರಿಯಲ್ಲಿ ಅವ್ರಿಗೆ ಹಲವಾರು ಅನುಮಾನಗಳು ಕಾಡ್ತಾ ಇದೆ. ಏಕೆಂದರೆ 5 ಗ್ಯಾರಂಟಿಗಳ ಹೆಸರಲ್ಲಿ ಇವತ್ತೇನು ಆಡಳಿತ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ಪಕ್ಷ. ನಿನ್ನೆ ದಿನ ನಾನು ನೋಡ್ತಾ ಇದ್ದೆ, ಪಾಪ ಲಾರಿಯ ಒಬ್ಬರು ಮಾಲೀಕರು, ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಇವತ್ತೇನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅನ್ನಭಾಗ್ಯ ಅಕ್ಕಿ ಕೊಡ್ತಾ ಇದ್ದೇವೆ ಉಚಿತವಾಗಿ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಆದರೆ ಇವತ್ತು ಆ ಅನ್ನವನ್ನು ಅಕ್ಕಿಯನ್ನು ತೆಗೆದುಕೊಂಡು ಹೋಗಿ ಇಡೀ ರಾಜ್ಯಾದ್ಯಂತ ಇವತ್ತು ಆ ಲಾರಿಗಳಲ್ಲಿ ಇವತ್ತೇನು ಆ ಟ್ರಾನ್ಸ್ಪೋರ್ಟ್ ಮೂಲಕ ಪಾಪ ಲಾರಿಯ ಮಾಲೀಕರು ಕಳೆದ 4-5 ತಿಂಗಳಿಂದ ನಿರಂತರವಾಗಿ ಹತ್ತತ್ರ 250 ಕೋಟಿ ರೂಪಾಯಿಯಷ್ಟು ಹಣ ಪಾವತಿಯಾಗದೆ ಬಾಕಿಯನ್ನು ಉಳಿಸ್ಕೊಂಡಿರ್ತಕ್ಕಂಥ ನಿದರ್ಶನ ಇದೆ. ಪಾಪ ಅವರು ಲಾರಿ ಮಾಲೀಕರ ಅಧ್ಯಕ್ಷರು ನಿನ್ನೆ ದಿನ ಒಂದು ಸಾರ್ವಜನಿಕ ವಲಯದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ, ಮಾಧ್ಯಮಗಳಲ್ಲಿ ಒಂದು ವಿಡಿಯೋನ ಅವರು ಹಂಚ್ಕೊಂಡಿದ್ದನ್ನು ನಾನು ನೋಡಿದೆ. ಅವ್ರು ಹೇಳ್ತಾಯಿದ್ರು, ಪಾಪ ಈ ಲಾರಿಗಳನ್ನ ನಾವು ಮನೆಯಲ್ಲಿ ನಮ್ಮ ಹೆಣ್ಮಕ್ಳುಗಳ ಒಡವೆಯನ್ನು ಅಡ ಇಟ್ಟು ಹೆಂಗೋ ಸಾಲ ಸೋಲ ಮಾಡಿ ಆ ಫೈನಾನ್ಸರ್ಗಳ ಹತ್ರ ಪ್ರತಿ ತಿಂಗಳು ನಾವು ಬಡ್ಡಿಯನ್ನು ಕಟ್ಟಬೇಕು, ಲಾರಿಯನ್ನು ತೆಗೆದುಕೊಂಡು ಬಂದಿರ್ತೇವೆ. ಆದರೆ ಇವತ್ತು ಅಂತಿಮವಾಗಿ ನಾವು ಬಡ್ಡಿಯನ್ನು ಕಟ್ಟಲಿಕ್ಕಾಗ್ತಾ ಇಲ್ಲ. ಫೈನಾನ್ಸರ್ಗಳು ಬಂದು ಇವತ್ತು ಲಾರಿಯನ್ನು ಸೀಸ್ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಬಂದಿದೆ. ದಯವಿಟ್ಟು ಈಗಲಾದರೂ ನಮ್ಮನ್ನು ಉಳಿಸ್ಕೊಳ್ಳಿ. 4-5 ತಿಂಗಳ ಕಾಲ ಭಾಳ ನಾವು ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಮುಜುಗರ ಉಂಟಾಗಬಾರ್ದು ಅಂತ ಬಾಯಿ ಕಟ್ಕೊಂಡು ಕೂತಿದ್ವು. ದಯವಿಟ್ಟು ನಮ್ಮನ್ನು ಉಳಿಸಿ ಅಂತಕ್ಕಂಥದ್ದು ಪಾಪ ಈಗ ಹೊಸದಾಗೆ ನಿನ್ನೆಯಿಂದ ಒಂದು ಪ್ರಾರಂಭ ಆಗಿದೆ. ಇನ್ನೇನು ನೀವು ವಸತಿ ಬಗ್ಗೆ ಅಂತೂ ಇತ್ತೀಚೆಗೆ ನೋಡಿದ್ರಿ, ಏನು ವಸತಿ ಯೋಜನೆ ಅಡಿ ಆಡಳಿತದಲ್ಲಿ ಇರ್ತಕ್ಕಂಥ ಅವರ ಸ್ವಂತ ಪಕ್ಷದ ಶಾಸಕರ ಪರಿಸ್ಥಿತಿಗಳು ಇವತ್ತು ಯಾವ ರೀತಿ ಆಗಿದೆ. ಒಂದು ಕಡೆ BR ಪಾಟೀಲ್ರು, ಇನ್ನೊಂದು ಕಡೆ ಕಾಗೇರವರು, ಇನ್ನೊಂದು ಕಡೆ ಕಾಂಗ್ರೆಸ್ನ ಮೊಳಕಾಲ್ಮೂರು ಶಾಸಕರು. ಇವರು 3 ಜನ ಸಾರ್ವಜನಿಕವಾಗಿ ಆಚೆ ಕಡೆ ಬಂದು ಇವತ್ತು ಜನ ನಮಗೆ ಮತ ಹಾಕಿ ಗೆಲ್ಲಿಸಿದ್ದಾರೆ. ಜನ ಸ್ವಾಭಾವಿಕವಾಗಿ ಮತ ಹಾಕಿ ನಿಮ್ಮನ್ನು ಗೆಲ್ಲಿಸಿದಂಥ ಸಂದರ್ಭದಲ್ಲಿ ನೀವು ತಾಲೂಕುಗಳಿಗೆ, ಹಳ್ಳಿಗಳಿಗೆ, ನಗರ ಪ್ರದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ನಿಮಗೆ ಪ್ರಶ್ನೆ ಮಾಡ್ತಾರೆ, ಅಲ್ಲಪ್ಪ ಸರ್ಕಾರ ನಿಮ್ಮದಿದೆ, ಸಂಪೂರ್ಣ ಬಹುಮತದ ಸರ್ಕಾರ, 5 ಗ್ಯಾರಂಟಿಗಳು ಅಂತೀರಿ, ಎಲ್ಲ ರೀತಿ ಶಕ್ತಿ ತಂದುಕೊಟ್ಟಿದ್ದೀವಿ ರಾಜ್ಯದ ಜನತೆ, 10 ರೂಪಾಯಿನ ಕೆಲಸ ಆಗಿಲ್ವಲ್ಲಪ್ಪ, ರಸ್ತೆಗಳಾಗಿಲ್ಲ, ಚರಂಡಿಗಳ ವ್ಯವಸ್ಥೆ ಆಗಿಲ್ಲ, ಯಾವ ಸರ್ಕಾರಿ ಕಟ್ಟಡಗಳು ಇಲ್ಲಿವರೆಗೂ ಒಂದು ಕಟ್ತಕ್ಕಂಥದ್ದಕ್ಕೆ 10 ರೂಪಾಯಿ ಅನುದಾನವನ್ನು ತಗೊಂಡು ಬರಲಿಕ್ಕೆ ಆಗಿಲ್ವಲ್ಲ ನಿಮಗೆ ಅಂತಕ್ಕಂಥದ್ದನ್ನು ಇವತ್ತು ಕಾಂಗ್ರೆಸ್ನ ಸ್ವಪಕ್ಷೀಯರಿಗೆ ಏನಿವತ್ತು ರಾಜ್ಯದ ಹಾಗೂ ಅವರ ತಾಲೂಕಿನ ಜನತೆ ಚೀಮಾರಿ ಆಗ್ತಾ ಇರ್ತಕ್ಕಂಥದ್ದನ್ನು ಸಹಿಸಲಾರದೆ ಪಾಪ ಅವರು ಅಸಹಾಯಕತೆಯನ್ನು ಇವತ್ತು ಹೊರಗಾಕಿರ್ತಕ್ಕಂಥದ್ದು ಕೂಡ ಹಲವಾರು ನಿದರ್ಶನಗಳನ್ನ ನಾವು ನೋಡಿದ್ದೇವೆ. ಅದರಲ್ಲಿ ಪಾಪ BR ಪಾಟೀಲ್ರು ನಮ್ಮ ಪಕ್ಷದಲ್ಲೇ ಇದ್ದಂಥವ್ರು, ಸಿದ್ದರಾಮಣ್ಣವ್ರು ನಮ್ಮ ಪಕ್ಷ ಬಿಟ್ಟು ಹೋದಂಥ ಸಂದರ್ಭದಲ್ಲಿ ಪಾಪ ಅವ್ರನ್ನೆಲ್ಲ ನಂಬ್ಕೊಂಡು ಹೋದಂಥವ್ರು 7 ಬಾರಿ 8 ಬಾರಿ ಶಾಸಕರಾಗಿರ್ತಕ್ಕಂಥವ್ರು. ಅವರು ಕೂಡ ಪಾಪ ಹೇಳ್ತಾರೆ, ಈ ವಸತಿ ಯೋಜನೆ ಅಡಿ ಸಂಬಂಧಪಟ್ಟಂಥ ಮಂತ್ರಿಗಳನ್ನ ಹೋಗಿ ಭೇಟಿ ಮಾಡಿ ನಮಗೆ ಮನೆಗಳನ್ನ ಕೊಡಿ ಅಂತಕ್ಕಂಥದ್ದನ್ನ ನಾವು ಮನವಿಯನ್ನು ಸಲ್ಲಿಸಿದಂಥ ಸಂದರ್ಭದಲ್ಲಿ ನಮಗೆ ಯಾವುದೇ ರೀತಿ ಸರ್ಕಾರದ ಕಡೆಯಿಂದ ಆಗಲಿ ಅಥವಾ ಸಂಬಂಧಪಟ್ಟಂಥ ಮಂತ್ರಿ ಕಡೆಯಿಂದ ಆಗಲಿ ಇವತ್ತು ಆ ಮನೆಗಳನ್ನ ಕೊಡ್ತೇವೆ ಅಂತಕ್ಕಂಥದ್ರ ಬಗ್ಗೆ ಇಲ್ಲಿವರೆಗೂ ಒಂದು ಮಾತು ಕೂಡ ನಮ್ಗೆ ಹೇಳಿಲ್ಲ. ಆದರೆ ಇಲ್ಲಿ ಸರ್ಕಾರದಲ್ಲಿ ಕೆಲವೊಂದಷ್ಟು ಮಧ್ಯವರ್ತಿಗಳಿದ್ದಾರೆ. ಆ ಮಧ್ಯವರ್ತಿಗಳನ್ನ ಇಟ್ಕೊಂಡು ಮತ್ತೆ ಅಲ್ಲಿ ಅಪ್ಫ್ರಂಟು ಪರ್ಸೆಂಟೇಜ್ನ ಹೋಗಿ ಮಾತಾಡಿದರೆ ಕೊಡಲಿಕ್ಕೆ ಸಿದ್ಧ ಇದ್ದಾರೆ ಅಂತಕ್ಕಂಥದ್ದನ್ನ ಇವತ್ತು ಈ ಮಟ್ಟಕ್ಕೆ ಈ ಸರ್ಕಾರ ನಡೀತಾ ಇದೆ ಅಂತಕ್ಕಂಥ JDSನವ್ರು ಹೇಳ್ತಾ ಇಲ್ಲ, BJP ಅವ್ರು ಹೇಳ್ತಾರ, ಕಾಂಗ್ರೆಸ್ನ ಸ್ವಪಕ್ಷೀಯರು ಇವತ್ತು ಈ ಕಾಂಗ್ರೆಸ್ನ ಆಡಳಿತ ವೈಖರಿಯ ಬಗ್ಗೆ ಹಲವಾರು ಪ್ರಶ್ನೆಗಳನ್ನ ಅವರೇ ಎತ್ತಿದ್ದಾರೆ. ಸಾಕಷ್ಟು ವಿಚಾರಗಳಿದೆಯಣ್ಣ ಇವತ್ತು ಮಾತನಾಡ್ತಕ್ಕಂಥದ್ದಕ್ಕೆ. ಪ್ರತಿನಿತ್ಯ ಏನಾದರೂ ಒಂದು ವಿಚಾರಗಳು ನಮ್ಮ ಎದುರುಗಡೆ ಬಂದು ನಿಲ್ತಾ ಇದೆ. ನಮ್ಮ ಮುಂದೆ 3 ವರ್ಷ ಇದೆ ಚುನಾವಣೆಗೆ. ಜನರೊಂದಿಗೆ ಜನತಾದಳ ಅಂತಕ್ಕಂಥದ್ದು ಈ ಅಭಿಯಾನಕ್ಕೆ ನಾವು ಹೆಸರೇನು ಕೊಟ್ಟಿದ್ದೇವೆ, ಇದು ನಮಗೇನು ಹೊಸದೇನಲ್ಲ. ಯಾಕೆಂದರೆ ಜನತಾದಳ ಪಕ್ಷದ ಹುಟ್ಟಿರ್ತಕ್ಕಂಥದ್ದೇ ಜನರೊಂದಿಗೆ ಇದ್ದು, ಜನರ ಜೊತೆಗೆ ಬೆರೆತು, ಜನರ ಸಂಕಷ್ಟದಲ್ಲಿ ಅದನ್ನು ಸಂಕಷ್ಟವನ್ನು ನಮ್ಮ ಕಷ್ಟ ಅಂತಕ್ಕಂಥದ್ದನ್ನು ನಾವು ಅರ್ಥೈಸ್ಕೊಂಡು ನಮಗೆ ಅಧಿಕಾರ ಕೊಟ್ಟಂಥ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇವೆ, ಸೇವೆ ಸಲ್ಲಿಸಿದ್ದೇವೆ. ಹಲವಾರು ಕಾರ್ಯಕ್ರಮಗಳು, ಯೋಜನೆಗಳು, ಸಾಧನೆಗಳು ನಮ್ಮ ಕಣ್ಣು ಮುಂದೆ ಇದೆ. ನಮಗೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆ ಇಲ್ಲಿ ಪ್ರಮುಖವಾಗಿ ಸಾಕಷ್ಟು ಜನ ರೈತಾಪಿ ವರ್ಗ 2 ಜಿಲ್ಲೆಯಲ್ಲೂ
ಅತ್ಯಂತ ಸ್ವಾಭಿಮಾನಿಗಳಾಗಿ ಬದುಕ್ತಾ ಇದ್ದಾರೆ. ಆದರೆ ಅವರ ಸ್ವಾಭಿಮಾನಕ್ಕೆ ಇವತ್ತು ಅವ್ರಿಗೆ ಸಿಕ್ಕಬೇಕಾಗಿರ್ತಕ್ಕಂಥ ಒಂದು ಗೌರವ ಇಲ್ಲಿಯವರೆಗೂ ಕೂಡ ಈ ಭಾಗದ ರೈತರಿಗೆ ಕಲ್ಪಿಸ್ಕೊಡ್ತಕ್ಕಂಥದ್ದಕ್ಕೆ ಸರ್ಕಾರದ ಕೈನಲ್ಲಿ ಆಗಿಲ್ಲ. ಇವತ್ತು ನಮ್ಮ HN ವ್ಯಾಲಿ ತಗೊಳ್ಳಿ, KC ವ್ಯಾಲಿ ತಗೊಳ್ಳಿ, ಏನು ಬೆಂಗಳೂರು ನಗರದಿಂದ ಆ ಕೊಳಚೆ ನೀರು ಇವತ್ತು ಈ ಭಾಗದ ನಮ್ಮ ರೈತರಿಗೆ ನೀರಾವರಿ ವಿಚಾರವಾಗಿ ಹರಿಸ್ತಾರೆ. ಅದೆಂಥದ್ದು 2ನೇ ಹಂತದ ಶುದ್ಧೀಕರಣ ಅಂತಾರೆ, 3ನೇ ಹಂತದ ಶುದ್ಧೀಕರಣ ಮಾಡ್ತೀವಿ ಅಂತಾರೆ. ನೀವು ಎಷ್ಟನೇ ಹಂತದ ಶುದ್ಧೀಕರಣ ಮಾಡಿದ್ರೂ ಕೂಡ ಒಂದು ಕೊಳಚೆ ನೀರನ್ನು ಇವತ್ತು ನೀವು ಗುಣಮಟ್ಟವಾದಂಥ ಒಂದು ನೀರಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದಕ್ಕೆ ಬಹುಶಃ ಭಾರತ ದೇಶ ಅಲ್ಲ, ಇಡೀ ವಿಶ್ವದಲ್ಲಿ ಯಾವ ದೇಶನೂ ಕೂಡ ಅಂಥ ಒಂದು ಟೆಕ್ನಾಲಜಿಯನ್ನು ಇಲ್ಲಿವರೆಗೂ ತಗೊಂಡು ಬರಲಿಕ್ಕಾಗಿಲ್ಲ. ಏನಾಗ್ತಾಯಿದೆ ಇವತ್ತು ಇವೆರಡು ಪ್ರದೇಶದಲ್ಲಿ ಇವತ್ತೇನು ನೀರಾವರಿ ಆ ಮೂಲಕವಾಗಿ ಇವತ್ತು ರೈತರು ಕೃಷಿಯನ್ನು ಮಾಡ್ತಾ ಇದ್ದಾರೆ. ತುಂಬ ಜನ ಇವತ್ತು ತರಕಾರಿ ಬೆಳೀತಕ್ಕಂಥದ್ದು, ಹಣ್ಣು ಬೆಳೀತಕ್ಕಂಥದ್ದು, ಟೊಮಾಟೊ ಇರ್ಬೋದು, ಸೊಪ್ಪು ಇರ್ಬೋದು, ಈ ರೀತಿ ಅನೇಕ ಬೆಳೆಗಳನ್ನ ನೀವು ಬೆಳಿತೀರಿ. ಒಂದು ಕಾಲದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಸಿದ್ಧಿಯಾಗಿತ್ತು. ಕೋಲಾರ, ಚಿಕ್ಕಬಳ್ಳಾಪುರ ರೈತರು ತರಕಾರಿ ಬೆಳೆದಿದ್ದಾರೆ ಅಂದರೆ ಅದಕ್ಕೆ ವಿಶ್ವದಲ್ಲೆಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ಅದರದಾದಂಥ ಒಂದು ಬೆಲೆ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಎಲ್ಲ ಕೆರೆ ಕಟ್ಟೆಗಳೆಲ್ಲ ಮುಚ್ಚೋಗ್ತಾವೆ. HN ವ್ಯಾಲಿ, KC ವ್ಯಾಲಿನಲ್ಲಿ ಹರಿದು ಬರ್ತಾ ಇರ್ತಕ್ಕಂಥ ಕೊಳಚೆ ನೀರು, ಅದ್ರ ಮೂಲಕ ಬೆಳೀತಾ ಇರ್ತಕ್ಕಂಥ ತರಕಾರಿ, ಅದ್ರ ಮೂಲಕ ಉತ್ಪಾದನೆ ಆಗ್ತಾ ಇರ್ತಕ್ಕಂಥ ಹಣ್ಣು, ಇದನ್ನು ಬೆಂಗಳೂರಿನಲ್ಲಿ ನೀವು ಹೋಗಿ ಏನು ಮಾರಾಟಕ್ಕೆ ಇಡ್ತೀರಿ. ಆ ಸಂದರ್ಭದಲ್ಲಿ ಇವತ್ತು ಯಾರೂ ಕೂಡ ಇವತ್ತು ನೀವು ಬೆಳೆದಿರ್ತಕ್ಕಂಥ ಬೆಳೆಯನ್ನು ತಗೊಳ್ತಕ್ಕಂಥದ್ದಕ್ಕೆ ಸಿದ್ಧರೇ ಇಲ್ಲ. ಅದಕ್ಕೆ ಕಾರಣ ಏನು? ಇವತ್ತು ಇಂಥ ಕೊಳಚೆ ನೀರಿನಲ್ಲಿ ಬೆಳೆದಿರ್ತಕ್ಕಂಥ ತರಕಾರಿ ಮತ್ತು ಹಣ್ಣು ಅದನ್ನು ತಗೊಂಡಂಥ, ಅದನ್ನು ಸೇವಿಸಿದಂಥ ಆ ಮನುಷ್ಯನ ಆರೋಗ್ಯದ ಮೇಲೆ ಪರಿಣಾಮಗಳೇನು, ಆರೋಗ್ಯದ ಮೇಲೆ ಆಗ್ತಕ್ಕಂಥ ಪರಿಣಾಮಗಳು, ಇವೆಲ್ಲವೂ ಕೂಡ ಇವತ್ತು ದೊಡ್ಡ ಪ್ರಶ್ನೆ ಆಗಿದೆ. ಹಾಗಾಗಿ ಇದು ಕೇವಲ ಇವತ್ತಿನ ವೇದಿಕೆಗೆ ಸೀಮಿತವಾಗಿ ಮಾತನಾಡ್ತಕ್ಕಂಥ ವಿಷಯಗಳಲ್ಲ. ಇದು ಮುಂದಿನ ದಿನಗಳಲ್ಲಿ 2 ಜಿಲ್ಲೆಯ ರೈತರ ಜೊತೆ ಕೂತು ಒಂದು ಸಮಾಲೋಚನೆಯನ್ನು ನಡೆಸಬೇಕಾಗ್ತದೆ, ಒಂದು ಸಂವಾದವನ್ನು ಮಾಡಬೇಕಾಗ್ತದೆ. ಈ ಭಾಗದಲ್ಲಿ ಸಾಕಷ್ಟು ನೀರಾವರಿ ತಜ್ಞರಿದ್ದಾರೆ. ನೀರಾವರಿ ಮುಂದಿನ ದಿನಗಳಲ್ಲಿ ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರಕ್ಕೆ ಯಾವ ರೀತಿ ನಾವು ನೀರಾವರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಭಾಗದ ನಮ್ಮ ರೈತರಿಗೆ ಇವತ್ತು ಸ್ವಾಭಿಮಾನದ ಬದುಕನ್ನು ಕಾಣ್ತಕ್ಕಂಥದ್ದಕ್ಕೆ ಮುಂಬರ್ತಕ್ಕಂಥ ಸರ್ಕಾರಗಳು ಯಾವ ರೀತಿ ನಾವು ಒಂದು ವಿಷನ್ನ, ಒಂದು ಕಲ್ಪನೆಯನ್ನು ಇಟ್ಕೊಂಡಿದ್ದೇವೆ ಅಂತಕ್ಕಂಥದ್ದನ್ನು ಮುಂದಿನ ದಿನಗಳಲ್ಲಿ ಜಿಲ್ಲೆಯ ರೈತರ ಜೊತೆಯಲ್ಲಿ ಕೂತು ಚರ್ಚೆ ಮಾಡಬೇಕಾಗ್ತದೆ. ಹಾಗಾಗಿ ಅದು ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ನಾನು ಇದ್ದೇನೆ, ಕುಮಾರಣ್ಣವರು ಇದ್ದಾರೆ, ದೇವೇಗೌಡರು ಸಾಹೇಬ್ರಿದ್ದಾರೆ. ಕೇವಲ ಇಲ್ಲಿ ವೇದಿಕೆಯಲ್ಲಿ ನಾವು ಮಾತನಾಡಿ ಹೋಗ್ತಾ ಇದ್ದಂಗೆ ಇದು ಯಾವುದೂ ಕೂಡ ಇತ್ಯರ್ಥ ಆಗಲಿಕ್ಕಿಲ್ಲ. ಸುಮ್ಮನೆ ಮಾತಾಗಿ ಉಳಿಬಾರ್ದು, ಕೇವಲ ಭಾಷಣಕ್ಕೋಸ್ಕರ ಬಂದು ಚರ್ಚೆ ಮಾಡಿ ಹೋಗ್ತಕ್ಕಂಥದ್ದು ಆಗಬಾರ್ದು. ಇದು ಎಂದೂ ಕೂಡ ಜನತಾದಳ ಪಕ್ಷ ಯಾವುದಾದ್ರೂ ವಿಚಾರವಾಗಿ, ಅದರಲ್ಲೂ ವಿಶೇಷವಾಗಿ ರೈತರ ವಿಚಾರವಾಗಿ ಏನಾದರೂ ನಾವು ಆಲೋಚನೆ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಭಾಳ ಗಂಭೀರವಾಗಿ ಪರಿಗಣನೆಗೆ ತಗೊಂಡಿದ್ದೇವೆ. ಅದಕ್ಕೆ ಹಿಂದಿರ್ತಕ್ಕಂಥ ಒಂದು ಸಣ್ಣ ಉದಾಹರಣೆ, ರೈತಾಪಿ ವರ್ಗಕ್ಕೆ ಕೊಟ್ಟಂಥ ಮಾತು, ರೈತರ ಸಾಲ ಮನ್ನಾ ಮಾಡಿದ್ದೇವೆ. ಅದೇ ರೀತಿ ಈ ಭಾಗದ 2 ಜಿಲ್ಲೆಯ ರೈತರಿಗೆ ಇವತ್ತು ಗುಣಮಟ್ಟವಾದಂಥ ನೀರಾವರಿ ಯೋಜನೆಯನ್ನು ಕಲ್ಪಿಸ್ಕೊಡ್ತಕ್ಕಂಥ ಕಾರ್ಯಕ್ರಮ ಆಗಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಇದಕ್ಕೂ ಕೂಡ ಒಂದು ಬೇರೆ ವೇದಿಕೆನೇ ಸಜ್ಜು ಮಾಡಿಕೊಳ್ತಕ್ಕಂಥದ್ದನ್ನ ನಾವು ಮಾಡ್ತೇವೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಿಮ್ಮೆಲ್ರಿಗೂ ತಿಳಿಸ್ತಾ, ಇವತ್ತು ಮತ್ತೆ ಚಿಕ್ಕಬಳ್ಳಾಪುರದಲ್ಲಿ 2ನೇ ಹಂತದ ಈ ಅಭಿಯಾನದ ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿದ್ದಾರಣ್ಣ ನಮ್ಮ ಭಾಗದ ಮುಖಂಡರುಗಳು. ಪ್ರಪ್ರಥಮವಾಗಿ ಇವತ್ತು ಚಿಕ್ಕಬಳ್ಳಾಪುರಕ್ಕೆ ಗೌರಿಬಿದನೂರು ತಾಲೂಕಿಗೆ ಇವತ್ತು ವಿಶೇಷವಾಗಿ ಹೆಜ್ಜೆಯನ್ನು ಇಡ್ತಾ ಇರ್ತಕ್ಕಂಥದ್ದು ತಮ್ಮೆಲ್ಲರ ಸಹಕಾರ ಇರಬೇಕು. ಇವತ್ತು ಇಲ್ಲಿ ಒಂದು ನಂಬರು ತಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ದಯವಿಟ್ಟು ತಮ್ಮ ಮೊಬೈಲ್ ಫೋನ್ಗಳೆಲ್ಲರೂ ನಮ್ಮ ಪಕ್ಷದ ಮುಖಂಡರು, ದಯಮಾಡಿ ಎಲ್ಲರಲ್ಲೂ ಮೊಬೈಲ್ ಫೋನ್ ಇರುತ್ತಣ್ಣ. ದಯವಿಟ್ಟು ಎಲ್ಲರೂ ನಿಮ್ಮ ಜೇಬುಗಳಿಂದ ಮೊಬೈಲ್ ಫೋನ್ನ ಹೊರಗಡೆ ತೆಗೆದು ನಾನು ಹೇಳ್ತಕ್ಕಂಥ ಈ ಅಧಿಕೃತವಾಗಿ ಬಿಡುಗಡೆ ಆಗಿರ್ತಕ್ಕಂಥ ನಂಬರ್ನ ಮತ್ತೆ ನಾನು ಪುನರುಚ್ಚನೆ ಮಾಡ್ತೇನೆ. ದಯವಿಟ್ಟು ತಾವೆಲ್ಲರೂ ಕೂಡ ಇದನ್ನು ಈ ನಂಬರಿಗೆ ಫೋನ್ ಮಾಡುವ ಮೂಲಕ ನೀವೆಲ್ಲರೂ ಕೂಡ ಜನತಾದಳ ಪಕ್ಷದ ಸಕ್ರಿಯ ಸದಸ್ಯರಾಗಿದ್ದೇವೆ ಅಂತಕ್ಕಂಥದ್ದನ್ನು ಇವತ್ತು ನೀವು ಇಲ್ಲಿ ಹೇಳ್ತಕ್ಕಂಥದ್ದಷ್ಟೇ ಅಲ್ಲಣ್ಣ, ಮೂರ್ತಣ್ಣನಿಗೆ ಒಂದು ಸ್ವಲ್ಪ ಹೆಚ್ಚಾಗಿ ಶ್ರಮ ಕೊಡ್ತೇನೆ, ನಿಮಗೂ ಕೂಡ ಒಂದು ಸ್ವಲ್ಪ ಶ್ರಮ ಕೊಡ್ತೇನೆ. 1 ತಿಂಗಳ ಮಟ್ಟಿಗೆ
30 ದಿನಕ್ಕೆ ದಿವಸಕ್ಕೆ 3ರಿಂದ 4 ಗಂಟೆ, ಏನು ಹೆಚ್ಚಾಗಿ ನಾನೇನು ಪಕ್ಷದ ಪರವಾಗಿ ನೀವು 24 ಗಂಟೆನೂ ಕೆಲಸ ಮಾಡಿ ಈಗಲಿಂದಾನೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ದಯವಿಟ್ಟು ಒಂದೊಂದು ಪಂಚಾಯಿತಿವಾರು ಹಿರಿಯಕರು, ಯುವಕರು, ಹೆಣ್ಮಕ್ಳು, ಎಲ್ಲ ಜಾತಿ ಧರ್ಮ ಸಮುದಾಯದವ್ರನ್ನ ಒಗ್ಗೂಡಿಸಿ ದಯವಿಟ್ಟು ಹಳ್ಳಿಗಳಿಗೆ ಒಂದು ರೌಂಡು ಎಲ್ಲರೂ ಹೋಗಿ, ಇದು ನಮ್ಮ ತಾಲೂಕಿನ ಜನತೆನೂ ಕೂಡ ಜನತಾದಳ ಪಕ್ಷದ ಸಕ್ರಿಯ ಸದಸ್ಯತ್ವದ ನೋಂದಣಿ ಕಾರ್ಯಕ್ರಮದಲ್ಲಿ ಅವರಿಗೂ ಕೂಡ ಇವತ್ತು ನೀವು ಕರೆ ತರ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು. ಅದಕ್ಕಿಂತ ಮುಂಚಿತವಾಗಿ ದಯವಿಟ್ಟು ಈ ನಂಬರ್ಗೆ ಒಂದು ಮಿಸ್ಡ್ ಕಾಲ್ ಕೊಟ್ಬಿಡ್ರೋಣ. 9964002028 ದಯವಿಟ್ಟು ನಿಮ್ಮೆಲ್ಲರ ಹೋರಾಟ 2028 ಜನತಾದಳ ಪಕ್ಷವನ್ನು ಹಾಗೂ ಭಾರತೀಯ ಜನತಾ ಪಾರ್ಟಿ, ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ, ಇವೆರಡೂ ಪಕ್ಷ ಇವತ್ತು ರಾಜ್ಯದಲ್ಲಿ ಈಗಾಗಲೇ ಕಳೆದ ಸಂಸತ್ ಚುನಾವಣೆಯಲ್ಲಿ ಹೊಂದಾಣಿಕೆಯನ್ನು ಏನು ಮಾಡ್ಕೊಂಡಿದ್ದಾರೆ. ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಯಾವ ರೀತಿ ಕಳೆದ ಸಂಸತ್ ಚುನಾವಣೆಯಲ್ಲಿ ನಮಗೆ ರಾಜ್ಯದ ಜನತೆ, ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಹಾಗೂ ನಮ್ಮ ಪಕ್ಷದ ಮಾಜಿ ಪ್ರಧಾನಮಂತ್ರಿಗಳು ವರಿಷ್ಠರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಕರೆಗೆ, ಅವರ ಒಂದು ಸಮ್ಮಿಲನಕ್ಕೆ ತಳಮಟ್ಟದ BJP ಮತ್ತು ಜನತಾದಳ ಪಕ್ಷದ ಕಾರ್ಯಕರ್ತರುಗಳು ಪರಸ್ಪರ ಹೊಂದಾಣಿಕೆಯಿಂದ 19 ಸಂಸದರನ್ನ ಆಯ್ಕೆ ಮಾಡಿ ನರೇಂದ್ರ ಮೋದಿಜಿ ಅವರಿಗೆ ಉಡುಗೊರೆಯಾಗಿ ಕೊಟ್ಟಿದ್ದೀರಿ. ಅದೇ ರೀತಿ ಮುಂಬರ್ತಕ್ಕಂಥ ದಿನಗಳಲ್ಲಿ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಇವತ್ತು ಏನಾದರೂ ಚುನಾವಣಾ ದಿನಾಂಕ ಘೋಷಣೆ ಆದರೆ 100ಕ್ಕೆ 100 ಕಾಂಗ್ರೆಸ್ನವರೇ ಇವತ್ತು ಒಳಗಡೆ ಮಾತನಾಡ್ತಾ ಇದ್ದಾರೆ. ಯಾವ ದೊಡ್ಡ ಮಟ್ಟದಲ್ಲಿ ರಾಜ್ಯದ ಜನತೆ ಜನತಾದಳ ಪಕ್ಷ ಮತ್ತು ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ಆಶೀರ್ವಾದವನ್ನು ಮಾಡುವ ಮೂಲಕ ದೇಶಕ್ಕೆ ನರೇಂದ್ರ ಮೋದಿಜಿಯವರು, ರಾಜ್ಯಕ್ಕೆ ಕುಮಾರಣ್ಣವರು ಬರಬೇಕು ಅಂತಕ್ಕಂಥದ್ದು ಈಗಾಗಲೇ ರಾಜ್ಯಾದ್ಯಂತ ಜನತಾದಳ ಪಕ್ಷದ ಕಾರ್ಯಕರ್ತರ ಭಾವನೆ ಅಷ್ಟೇ ಅಲ್ಲ, ಇದು ಇಡೀ ರಾಜ್ಯದಲ್ಲಿ ಇವತ್ತು ಪ್ರತಿಯೊಬ್ಬರ ಭಾವನೆಯೂ ಕೂಡ ಇದೇ ರೀತಿ ಇರ್ತಕ್ಕಂಥದ್ದನ್ನು ನಾನು ಭಾಳ ಸ್ಪಷ್ಟವಾಗಿ ಇತ್ತೀಚಿನ ಈ ರಾಜ್ಯ ಪ್ರವಾಸದಲ್ಲಿ ಅರ್ಥ ಮಾಡ್ಕೊಳ್ತಾ ಇದ್ದೆ ನಾನು. ಹಾಗಾಗಿ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ತಾಳ್ಮೆ, ನಮ್ಮನ್ನು ಇಷ್ಟೊತ್ತು ಕೂತು ಭಾಳ ಸೌಹಾರ್ದತೆಯಿಂದ ಭಾಳ ಪ್ರೀತಿ ವಿಶ್ವಾಸದಿಂದ ಕಂಡಿರ್ತಕ್ಕಂಥ ಎಲ್ಲ ನಮ್ಮ ಗೌರಿಬಿದನೂರು ತಾಲೂಕಿನ ಕಾರ್ಯಕರ್ತರು, ಪ್ರಮುಖ ಮುಖಂಡರು, ವೇದಿಕೆ ಮುಂದೆ ಕೂತಿರ್ತಕ್ಕಂಥವ್ರು, ವೇದಿಕೆಯಲ್ಲಿ ಕೂತಿರ್ತಕ್ಕಂಥವ್ರು ಎಲ್ರಿಗೂ ವಂದಿಸಿ ನನ್ನ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ರವರಿಗೆ ಟಿಕೆಟನ್ನು ಘೋಷಣೆ ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನು ಏನು ತೆಗೆದುಕೊಂಡಿದ್ರು. ಆದರೆ ಅವರ ಒಂದು ಹೃದಯ ವೈಶಾಲ್ಯತೆ, ಆ ಒಂದು ಸಂದರ್ಭದಲ್ಲಿ ZP ಮೂರ್ತನಣ್ಣನ ಪಾರ್ಟಿಗೆ ಕರೆತಂದು, ಇಲ್ಲ ನಾನಾದರೆ ಏನು ಅವರಾದರೆ ಏನು, ಒಟ್ಟಾರೆಯಾಗಿ ಜನತಾದಳ ಪಕ್ಷ ಗೆಲುವನ್ನು ಸಾಧಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಅಂದು ತಗೊಂಡಂಥ ನಿರ್ಧಾರ, ಮೂರ್ತಣ್ಣ ಅವ್ರಿಗೆ ಪಕ್ಷದ ಕಡೆಯಿಂದ, ವರಿಷ್ಠರ ಕಡೆಯಿಂದ ಟಿಕೆಟ್ ಸಿಕ್ತು. 60,000ಕ್ಕೂ ಹೆಚ್ಚು ಮತಗಳು ನಿಮ್ಮ ಪರವಾಗಿ ಕ್ರೋಢೀಕರಿಸಿದ್ವು. ಇವೆಲ್ಲವೂ ಕೂಡ ಇತಿಹಾಸ ಅಣ್ಣ, ನನಗಿಂತ ಚೆನ್ನಾಗಿ ನಿಮಗೆ ತಾಲೂಕಿನಲ್ಲೆಲ್ಲ ಗೊತ್ತಿದೆ. ಮತ್ತೊಬ್ಬರು ಮಾಜಿ ವಿಧಾನ ಪರಿಷತ್ನ ಸದಸ್ಯರು, ಪಕ್ಷದ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿಯಾಗಿ ಪಕ್ಷದ 7 ಬೀಳುಗಳಲ್ಲಿ ಪಕ್ಷವನ್ನು ಕಟ್ತಕ್ಕಂಥದ್ದಕ್ಕೆ ಸದಾಕಾಲ ಕೋಲಾರ, ಚಿಕ್ಕಬಳ್ಳಾಪುರ ಎರಡೂ ಕಡೆ ನಮಗೆ ಬೆಂಬಲವಾಗಿ ನಿಂತಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚೌಡರೆಡ್ಡಿ ಅಣ್ಣವರು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ವೇದಿಕೆಗೆ ಆಗಮಿಸಿದ್ದಾರೆ. ಭಾಳ ಜನ ಖಜಾನ್ಸಿಗಳು, ತಮ್ಮ ಹೆಸರು ಗೊತ್ತಾಗಿಲ್ಲ, ಭಾಸ್ಕರಣ್ಣ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಖಜಾನ್ಸಿಗಳು ತುಂಬ ಜನ ಇವತ್ತು ಇಲ್ಲಿರ್ತಕ್ಕಂಥವ್ರು ಎಲ್ಲ ಪ್ರಮುಖರನ್ನ ಮತ್ತು ಒಬ್ಬರ ಹೆಸರು ಹೇಳಿ ಮತ್ತು ಇನ್ನೊಬ್ಬರ ಹೆಸರು ಬಿಟ್ಟೆ ಅಂತಕ್ಕಂಥದ್ದು ಯಾರು ದಯಮಾಡಿ ಅನ್ಯತಾ ಭಾವಿಸ್ಬಿಡಿ. ನೀವೆಲ್ಲ ಈ ಪಕ್ಷದ ಆಧಾರ ಸ್ತಂಭಗಳೇ, ನೀವಿಲ್ಲ ಅಂದರೆ ಪಕ್ಷ ಇಲ್ಲ, ನಿಮ್ಮಿಂದ ಪಕ್ಷ ಉಳಿದಿದೆ. ವಿಶೇಷವಾಗಿ ಇವತ್ತು ವೇದಿಕೆ ಮುಂಭಾಗದಲ್ಲಿ ZP ಮೂರ್ತಣ್ಣ ಅವರು ಒಂದು ವಾರದಿಂದ ಎಲ್ಲ ಪಂಚಾಯಿತಿಗಳಲ್ಲೂ ಪೂರ್ವಾಭಿ ಸಭೆಯನ್ನು ಮಾಡಿ ಇಲ್ಲಿ ಯಾರಿಗೂ ಕೂಡ ಇವತ್ತು ಪಕ್ಷದ ಅಭಿಮಾನವನ್ನು ಇಟ್ಕೊಂಡು ಪಕ್ಷದ ಮೇಲೆ
ಅಭಿಮಾನಿಗಳಾಗಿ ಇವತ್ತು ಇಲ್ಲಿ ಬಹುತೇಕರು ಎಲ್ಲರೂ ಕೂಡ ಬಂದಿದ್ದಾರೆ ಅಂತಕ್ಕಂಥದ್ದನ್ನು ಮತ್ತೊಮ್ಮೆ ಅವರ ಮೂಲಕವೇ ವೇದಿಕೆಯಲ್ಲಿ ಅವರೇ ಪುನರ್ರಚಿಸ್ತಿರ್ತಕ್ಕಂಥದ್ದನ್ನ ನಾವು ಕೇಳಿದ್ದೇವೆ. ಹಾಗಾಗಿ ಇಲ್ಲಿ ಬಂದು ಸೇರಿರ್ತಕ್ಕಂಥವ್ರು ತಾವೆಲ್ಲರೂ ಆಷಾಢದ